ಹಾ ಸ್ನೇಹಿತರೆ, ಇಷ್ಟೊತ್ತವರೆಗೂ ಹೇಳ್ತಾ ಇದ್ದೆ ಒಬ್ರು ವ್ಯಕ್ತಿ ಬಗ್ಗೆ. ಯಾರು ಅಂತ ನಿಮ್ಗೆಲ್ಲ ಗೊತ್ತಾಗಿಲ್ಲ ಕಣ್ರಿ, ಆದ್ರೂ ಹೇಳ್ತೀನಿ. ಮೊಗ್ಗಿನ ಮನಸ್ಸು ಚಿತ್ರದ ಮುಖಾಂತರ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದಂತ ಈ ನಟಿ ಅಷ್ಟೇ ಅಲ್ಲ ಕಣ್ರಿ, ಕೃಷ್ಣನ್ ಲವ್ ಸ್ಟೋರಿ ಅಭಿನಯದ ಮುಖಾಂತರ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಯನ್ನು ಕಂಡುಕೊಂಡು ಕರ್ನಾಟಕದ ಪ್ರತಿಯೊಬ್ಬರ ಮನೆಯ ಮಗಳಾಗಿರುವಂತಹ ನಮ್ಮೆಲ್ಲರ ಮೆಚ್ಚಿನ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಯಾಗಿ ಮೆರೀತಾ ಇರುವ ರಾಧಿಕಾ ಪಂಡಿತ್ ಅವ್ರ ಕಣ್ರಿ. ಇವತ್ ಯಾಕೆ ಅವ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ ಕಣ್ರಿ, ಬನ್ನಿ ಅವ್ರನ್ನೇ ಮಾತಾಡ್ತಾನ. ನಮಸ್ಕಾರ ರಾಧಿಕಾ ಮೇಡಮ್ ಅವ್ರಿಗೆ. ನಮಸ್ತೆ ಮೇಡಮ್, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಇವತ್ತು ನಿಮ್ಮ ಜನ್ಮದಿನ. ಸೊ ಯಾವ ರೀತಿ ಆಚರಣೆ ಮಾಡ್ಕೊಂತಾ ಇದ್ದೀರಾ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ರಾಧಿಕಾ ಮೇಡಮ್ ಅವ್ರಿಗೆ ಬಲೂನ್ಸ್ ಕೇಕು ಅಂದ್ರೆ ಸೂಪರ್, ಅವರು ಪುಟ್ಟ ಮಗು ಆಗ್ಬಿಟ್ಟಿರ್ತಾರೆ ಅಂತ. ಸೊ ಇವತ್ತು ಪುಟ್ಟ ಮಗು ಯಾವ ರೀತಿ ಆಚರಣೆ ಮಾಡ್ತಾ ಇದೆ ಅಂತ ಕೇಳ್ಬೋದಾ? ಖಂಡಿತವಾಗ್ಲೂ ರಶ್ಮಿ, ನೀವು ಹೇಳಿದ್ ಕರೆಕ್ಟ್. ನನಗೆ ಬಲೂನ್ಸ್ ಕೇಕ್ ಕಟ್ ಮಾಡೋದೆಲ್ಲ ತುಂಬಾ ಇಷ್ಟ. ತುಂಬಾ ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೀನಿ. ಬಟ್ ಐ ಥಿಂಕ್ ನನ್ಗೆ ಇದು ನಟಿ ಆದ್ಮೇಲೆ ನನ್ಗೆ ತುಂಬಾ ಖುಷಿ ಕೊಡುವಂತ ವಿಷಯ ಅಂದ್ರೆ ನನ್ನ ಅಭಿಮಾನಿಗಳು, ನನ್ನ ವೆಲ್ ವಿಶರ್ಸ್ ಎಲ್ಲ ಮನೆಗ್ ಬಂದು ನನ್ನ ವಿಶ್ ಮಾಡಕ್ಕಂತ ಬರ್ತಾರೆ. ಅದು ಸೊ ಇವತ್ತು ಕೂಡ ತುಂಬಾ ಜನ ನಮ್ಮ ಮನೆ ಹತ್ರ ಬಂದಿದ್ದಾರೆ ನೋಡಕ್ಕೆ, ವಿಶ್ ಮಾಡಕ್ಕೆ. ಸೊ ಅವರೊಂದಿಗೆ ನಾನು ನನ್ನ ಬರ್ತ್ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೂಪರ್ ಮ್ಯಾಮ್, ನಾವು ಕೂಡ ಕಾತುರದಿಂದ ಕಾಯ್ತಾ ಇದೀವಿ. ಅತಿ ಶೀಘ್ರದ ನಿಮ್ನ ಸೇರ್ಬೋದಾ? ನಿಮ್ಮೊಂದಿಗೆ ನಾವು ಕೂಡ ಆಚರಣೆ ಮಾಡಬಹುದಾ? ಖಂಡಿತವಾಗ್ಲು. ಜೊತೆಗೆ ಹೋಳಿ ಹಬ್ಬದ ಶುಭಾಶಯಗಳು ತಮಗೆ. ಥ್ಯಾಂಕ್ ಯು ನಿಮ್ಗೂ ಕೂಡ ಮ್ಯಾಮ್. ಹಾಗೆ ನಾಳೆ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಸೊ ನಿಮ್ಗೆ ವಿಶೇಷವಾಗಿ ಶುಭಾಶಯ ಕೊಡ್ತಾ ಇದೀವಿ. ಥ್ಯಾಂಕ್ ಯು ರಶ್ಮಿ. ನನ್ನ ಕಡೆಯಿಂದ ಎಲ್ಲ ವಂಡರ್ಫುಲ್ ವಿಮೆನ್ಗೂ ವೆರಿ ಹ್ಯಾಪಿ ವಿಮೆನ್ಸ್ ಡೇ. ಖಂಡಿತವಾಗ್ಲು ಮೇಡಮ್. ಹಾಗೆ ಇನ್ನೊಂದು, ನಿಮ್ಮ ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸೂಪರ್ ಆಗಿ ರಾಕ್ ಮಾಡ್ತಾ ಇದೆ ಮ್ಯಾಮ್. 100 ದಿನದಷ್ಟೇ ದಾಪುಗಳಾಗ್ತಾ ಇದೆ. ಸೊ ಹೇಗೆ ಅನ್ಸಿದೆ ಮ್ಯಾಮ್? ತುಂಬಾ ಖುಷಿ ಆಗುತ್ತೆ ರಶ್ಮಿ. ನಾವೊಂದು ಚಿತ್ರ ಮಾಡಿ ಅದನ್ನ ಜನರು ಸ್ವೀಕರಿಸಿ ಪ್ರೀತಿ ಎಷ್ಟೊಂದು ಪ್ರೀತಿಸ್ತಾ ಇದ್ದಾರೆ ಆ ಸಿನಿಮಾನ. ಪ್ಲಸ್ ಇನ್ನೊಂದು ಹೆಮ್ಮೆಯ ವಿಷಯ ಅಂದ್ರೆ ಈ ಸಿನಿಮಾ ತೆಲುಗು, ತಮಿಳಲ್ಲಿ ರೀಮೇಕ್ ಕೂಡ ಆಗ್ತಿದೆ. ಸೊ ನಮ್ಮ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದ ಗ್ರೇಟ್ ಸೂಪರ್ ನ್ಯೂಸ್. ಎಸ್, ಸೊ ನಮ್ಮ ಕನ್ನಡ ಚಿತ್ರ ಅಲ್ಲಿ ಬೇರೆ ಇಂಡಸ್ಟ್ರಿಯಲ್ಲಿ ಕೂಡ ರೀಮೇಕ್ ಆಗ್ತಿರೋದಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಪಡುವಂತ ವಿಷಯ. ಖಂಡಿತ ಮ್ಯಾಮ್. ಸೊ ಆ ಚಿತ್ರದಲ್ಲಿ ನಿಮ್ಮ ಅಭಿನಯ ಹೇಗಿತ್ತು ಮ್ಯಾಮ್? ಹೇಗೆ ಅನಿಸ್ತು ಅಭಿನಯ ಮಾಡ್ಬೇಕಾದ್ರೆ? ಅದು ನಮ್ಮ ವಿಷ್ಣುವರ್ಧನ್ ಅವರ ಚಿತ್ರವನ್ನ ಇಟ್ಕೊಂಡು ಅವರ ನೆನಪನ್ನ ತಂದ್ಕೊಟ್ಟಂತಹ ಚಿತ್ರ ಅದು. ಖಂಡಿತವಾಗ್ಲು ಅವರ ಫ್ಯಾನ್ಸ್ ಆಗಿ ನಮ್ ಕಡೆಯಿಂದ ಒಂದು ಸ್ಮಾಲ್ ಟ್ರಿಬ್ಯೂಟ್ ಅಂತಾನೆ ಹೇಳ್ಬೋದು ಅವ್ರಿಗೆ. ಸೊ ನನ್ಗೆ ಖುಷಿ ಆಯ್ತು, ಇಂಥ ಒಳ್ಳೆ ಸಬ್ಜೆಕ್ಟ್ಸ್ ಅಲ್ಲಿ ನನ್ಗೆ ಒಂದು ಪಾತ್ರ ಸಿಕ್ತು ಅಂತ. ಪ್ಲಸ್ ತಂಡಾನು ಹಾಗೆ ಅಷ್ಟೇ ಚೆನ್ನಾಗಿತ್ತು. ಸೊ ನನ್ಗೆ ಖುಷಿ ಇದೆ. ಓಕೆ ಮ್ಯಾಮ್, ನಿಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಿದ್ರೆ ಅವ್ರ ಖುಷಿನ ಅನುಭವಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅದ್ಧೂರಿ ಸಿನಿಮಾ ಕ್ಲೈಮ್ಯಾಕ್ಸ್ ಡೈಲಾಗ್ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಆ ಕ್ಲೈಮ್ಯಾಕ್ಸ್ ಡೈಲಾಗ್ ನನ್ನ ಅಭಿಮಾನಿಗಳಿಗೆ ಹೇಳಕ್ಕೂ ಕರೆಕ್ಟ್ ಆಗುತ್ತೆ. ಖಂಡಿತ. ಆ ಡೈಲಾಗ್ ಏನಂದ್ರೆ, ಎಷ್ಟು ಪ್ರೀತಿಸ್ತೀಯ ಅಂತ ಡೈಲಾಗ್ಗೆ ನಾನು ಕೌಂಟರ್ ಕೊಡ್ತೀನಿ. ಆ ಕೌಂಟರ್ ನಾನೀಗ ಹೇಳ್ಬೇಕಂತ ಇದ್ದೀನಿ. ನಾನು ನನ್ನ ಡೈಲಾಗು ಐ ಲವ್ ಯು ಜಾಸ್ತಿ. ಸೂಪರ್ ಮ್ಯಾಮ್, ವಿ ಟು ಲವ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಇಲ್ಲಿ ತನಕ ಅವ್ರು ನನ್ಗೆ ಪ್ರೀತಿ ವಿಶ್ವಾಸ ನನ್ಗೆ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ. ಸೊ ಇದೇ ರೀತಿ ಅವರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇರ್ಲಿ ಅಂತ ಕೇಳ್ಕೊತೀನಿ. ಖಂಡಿತ ಮ್ಯಾಮ್. ನಿಮ್ಮ ಚಿತ್ರದ ಯಾವ ಗೀತೆ ನಿಮ್ಮ ಅಭಿಮಾನಿಗಳಿಗೆ ಪ್ರಸಾರ ಮಾಡಬೇಕು ಮ್ಯಾಮ್? ಈಗ ಸದ್ಯಕ್ಕೆ ಮಿಸ್ಟರ್ ಮಿಸಸ್ ರಾಮಾಚಾರಿ ರಿಲೀಸ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ. ಸೊ ಅದೇ ಚಿತ್ರದ ಯಾವ್ದಾದ್ರು ಹಾಡು ಪ್ರಸಾರ ಮಾಡಿ. ಖಂಡಿತ ಮ್ಯಾಮ್. ಮ್ಯಾಮ್, ನಿಮ್ಮ ಮುಂದಿನ ಚಿತ್ರಗಳು ಯಾವುದು, ಯಾವಾಗ ತೆರೆಗೆ ಬರ್ತಾ ಇದೆ? ಈಗ ಫಸ್ಟ್ ಈ ವರ್ಷದ ರಿಲೀಸ್ ಎಂದೆಂದಿಗೂ ಅಂತ ಸಿನಿಮಾ ತೆರೆಗೆ ರಿಲೀಸ್ ಆಗುತ್ತೆ. ಅದರ ನಂತರ ಝೂಮ್ ಅಂತ, ಅಂಡ್ ಮೊನ್ನೆ ತಾನೇ ನಾವು ಮುಹೂರ್ತ ಮಾಡಿರುವಂತ ಸಿನಿಮಾ ದೊಡ್ಡ ಮನೆ ಹುಡುಗ ಅಂತ. ನಮ್ಮ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ನಟನೆ ಮಾಡ್ತಾ ಇದ್ದೀರಾ? ಹೌದು, ಕರೆಕ್ಟ್. ಸೊ ಆಲ್ ದ ಬೆಸ್ಟ್ ಮ್ಯಾಮ್. ಎಲ್ಲ ನಿಮ್ ಚಿತ್ರ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜನ್ಮದಿನ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಬಿಜಿ ಇರ್ತೀರಾ, ಹಾಗಿದ್ರು ಪುರ್ಸೊತ್ ಮಾಡ್ಕೊಂಡ್ರು ನಿಮ್ಮ ಸಿಹಿ ಕಹಿ ಪ್ರತಿಯೊಂದು ನಮ್ಮೊಂದಿಗೆ ಹಂಚ್ಕೊಂಡ್ರಿ. ಸೊ ಧನ್ಯವಾದಗಳು ಮೇಡಮ್. ಹಾಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಮಗೆ. ಆ ದೇವರು ಆರೋಗ್ಯ, ಆಯುಸ್ಸು, ಯಶಸ್ಸು ಪ್ರತಿಯೊಂದು ನೀಡಲಿ ಅಂತ ಆಶಿಸ್ತೇನೆ. ನಿಮ್ಮ ಕರ್ನಾಟಕದ ಜನತೆಯ ಪರವಾಗಿ, ನಿಮ್ಮ ಅಭಿಮಾನಿಗಳ ಪರವಾಗಿ, ಹಾಗೆ ನಮ್ಮ ರೇಡಿಯೋ ಯೂನಿವರ್ಸಲ್ ತಂಡದ ವತಿಯಿಂದ.
Thank you so much. Thank you. Have a superb day, ma'am. Thanks for talking with me. Thank you. I cannot forget this superb day. Thank you very much. This is a gift for me as a whole festival. So sweet. Thank you, Rashmi. Bye, ma'am. Bye, bye, ma'am. ಕಾರ್ಮೋಡ ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಮುಂಚೆಯಿದ್ದ ಮಿಂಚಿಲ್ಲ. ಖುಷಿಯು ಕೂಡ ಹತಾಶೆ ನಿರಾಳದಲ್ಲೂ ನಿರಾಶೆ ಇದೆ ತಮಾಷೆ. ಗೆದ್ದು ಸೋತಿರುವೆ ನಾಳುವ ಮುನ್ನ ಕಣ್ಣೀರು ಜಾರಿ ಕಲ್ಲ. ಈ ಕಂಬನಿಯನು ಒರೆಸು ಕೈ ಜೊತೆಗೆ ಇಲ್ಲ. ಬಿಸಿಲು ನೆತ್ತಿಯ ಸುಡುವಾಗ ಬಂದಿದೆ ಮಳೆಯ ಶುಭಯೋಗ. ಕಂಡೆನು ಅಕ್ಕರೆ ಮಳೆ ಬೀಳ ಸಿಹಿ ವಿಚಾರ. ಒಂಥರ ಆಗಿದೆ ಬಲಿದಾನ, ಒಂಥರ ಸಿಕ್ಕಿದೆ ಬಹುಮಾನ. ಮರೆಯುವುದು ಹೇಗೆ